ಆಕಾಶವಾಣಿ ಹಾಡುತ್ತಾ ನಲಿಯೋಣ. ಮಕ್ಕಳ ಕ್ರಿಯಾಶೀಲ ಕಲಿಕಾ ಸರಣಿ ಕೇಳಿ ಹಾಡುತ್ತಾ ನಲಿಯೋಣ. ಕಾರ್ಯಕ್ರಮ ಕೇಳೋದಕ್ಕೆ ಕಾದು ಕೂತ್ಕೊಂಡಿರೋ ಪುಟಾಣಿಗಳಿಗೆ, ಅವರನ್ನೆಲ್ಲ ರೆಡಿ ಮಾಡಿ ರೇಡಿಯೋ ಮುಂದೆ ಕೂಡಿಸಿ ಕೇಳಿಸ್ತಾ ಇರೋ ಅಮ್ಮ ಅಪ್ಪಂದರಿಗೆ ಮತ್ತು ಅಂಗನವಾಡಿಯ ಮೇಲ್ವಿಚಾರಕರಿಗೆ ಶುಭೋದಯ. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ರೇಡಿಯೋದ ಮೂಲಕ ನಾವು ಹೇಳ್ಕೊಡ್ತಾ ಇರೋ ಹಾಡನ್ನ ಪುಟಾಣಿಗಳು ಅದೆಷ್ಟು ಬೇಗ ಕಲ್ತು ಬಿಡ್ತಾ ಇದ್ದಾರೆ ಅಂತೀರಿ. ಅಷ್ಟೇ ಬೇಗ ನೀವು ಅಪ್ಪ ಅಮ್ಮಂದ್ರು ನಿಮ್ಮ ಮಕ್ಕಳು ಹಾಡೋದನ್ನ ವಿಡಿಯೋ ಮಾಡಿ ನಮಗೆ ತಕ್ಷಣನೇ ಕಳಿಸ್ತಿದ್ದೀರಿ. ಈ ಎಲ್ಲ ಕಾರಣಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಅಭಿನಂದನೆಗಳು. ಕನ್ನಡದ ಕಂದಮ್ಮಗಳನ್ನು ರೂಪಿಸೋ ಈ ಪ್ರಯತ್ನ ನಿಮ್ಮಗಳ ಕಾರಣವಾಗಿ ಯಶಸ್ವಿ ಆಗಬೇಕು, ಆಗತ್ತೆ ಅನ್ನೋ ಭರವಸೆ ನಮ್ಮದು. ಓಹೋಹೋಹೋ, ಪುಟ್ಟಿಯಲ್ಲಿ ಮೂಲೆಯಲ್ಲಿ ಮುಖ ಊದಿಸ್ಕೊಂಡು ಕೂತ್ಕೊಂಡಿದ್ದಾಳೆ. ರಘುಮಾಮ ಇವತ್ತಿನ್ನೂ ಹಾಡು ಶುರು ಮಾಡೇ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡ ಪುಟ್ಟಿ. ಖಂಡಿತ ಇವತ್ತೊಂದು ಒಳ್ಳೆ ಹಾಡು ಹೇಳ್ಕೊಡ್ತಾರೆ ಸುಪ್ರಿಯಾ ಅಕ್ಕ. ಅದು ಸರಿ, ಈಗ ಎಲ್ಲ ಕಡೆ ಮಳೆ ಆಗ್ತಾ ಇದೆ ಅಂತ ಸುದ್ದಿ. ಕೆಲವು ಕಡೆ ಕಡಿಮೆ ಮಳೆ. ಮಳೆ ಜೋರಾದರೂ ಕಷ್ಟ, ಬರದೇ ಇದ್ರೂ ಕಷ್ಟ. ಆದರೂ ನಾವೆಲ್ಲ ಮಳೆಗೆ ಕಾದೇ ಕಾಯ್ತೀವಿ, ಕಾಯ್ತಾನೇ ಇರ್ತೀವಿ. ಪ್ರತಿದಿನ ನಾವು ಊಟ ಮಾಡುವಾಗ ನಾವು ತಿನ್ನೋ ಅನ್ನ, ರೊಟ್ಟಿ, ಮುದ್ದೆ, ತರಕಾರಿ ಇವೆಲ್ಲ ಬೆಳೆಯೋಕೆ ಬೇಕಾಗೋ ನೀರು ಸಿಗೋದೆ ಮಳೆ ಬರೋದ್ರಿಂದ. ಆದ್ರಿಂದ ಮಳೆ ನಮ್ಮೆಲ್ರಿಗೂ ಬೇಕೇ ಬೇಕು. ಸರಿಯಾದ ಕಾಲದಲ್ಲಿ ಬೇಕಾದಷ್ಟು ಮಳೆ ಬೀಳಲೇಬೇಕು. ಮಳೆ ಕಡಿಮೆಯಾಗಿರೋ ಜಾಗಗಳಲ್ಲಿ ಜನರಿಗೆ ಸ್ವಲ್ಪ ಆತಂಕ. ಅಯ್ಯೋ, ಮಳೆಗಾಲ ಮುಗಿದೇ ಹೋಯ್ತಾ ಅಂತ. ಅಂಥ ಸಮಯದಲ್ಲಿ ಜನ ಏನ್ ಮಾಡ್ತಾರೆ? ಮಳೆರಾಯನ್ನ ಹೇಗೆ ಕರೀತಾರೆ? ಈ ಹಾಡನ್ನ ಪೂರ್ತಿಯಾಗಿ ಸುಪ್ರಿಯಾ ಅಕ್ಕ ಹಾಡ್ತಾರೆ. ಒಂದ್ಸಾರಿ ಕೇಳ್ಬಿಡಿ. ಹಾಡು ಕೇಳಿದ್ದಾಯ್ತು. ಈಗ ಈ ಹಾಡನ್ನ ನಾನು ಒಂದ್ಸಾರಿ ಓದ್ಬಿಡ್ತೀನಿ. ಸರಿಯಾಗಿ ಕೇಳಿಸ್ಕೊ ಪುಟ್ಟಿ. ಹುಯ್ಯೋ ಹುಯ್ಯೋ ಮಳೆರಾಯ, ಭತ್ತದ ಪೈರಿಗೆ ನೀರಿಲ್ಲ, ಕಬ್ಬಿನ ಗದ್ದೆ ಬೆಳೆದಿಲ್ಲ, ಹುಯ್ಯೋ ಹುಯ್ಯೋ ಮಳೆರಾಯ. ಬತ್ತಿದ ಕೆರೆಯ ನೋಡಯ್ಯ, ಕುಡಿಯಲು ನೀರು ಇಲ್ಲಯ್ಯ, ಬಾಡಿದ ಪೈರು ಸಲಹಯ್ಯ, ಹುಯ್ಯೋ ಹುಯ್ಯೋ ಮಳೆರಾಯ. ನೀರಿನ ಹೊಳೆಯ ಹರಿಸಯ್ಯ, ಪೈರು ಪಚ್ಚೆ ಬೆಳೆಸಯ್ಯ, ಊರಿಗೆ ಸಂತಸ ತಾರಯ್ಯ, ಹುಯ್ಯೋ ಹುಯ್ಯೋ ಮಳೆರಾಯ. ಹುಯ್ಯೋ ಹುಯ್ಯೋ ಮಳೆರಾಯ, ಭತ್ತದ ಪೈರಿಗೆ ನೀರಿಲ್ಲ, ಕಬ್ಬಿನ ಗದ್ದೆ ಬೆಳೆದಿಲ್ಲ, ಹುಯ್ಯೋ ಹುಯ್ಯೋ ಮಳೆರಾಯ. ಈಗ
ಸುಪ್ರಿಯಾ ಅಕ್ಕ ಸಾಲಾಗಿ ಈ ಹಾಡನ್ನು ಹೇಳ್ಕೊಡ್ತಾರೆ. ನೀನು ಅವ್ರ ಜೊತೆ ಹಾಡಿ ಕಲ್ತ್ಕೋಪುಟ್ಟಿ. ಹುಯ್ಯೋ ಹುಯ್ಯೋ ಮಳೆರಾಯ, ಭತ್ತದ ಪೈರಿಗೆ ನೀರಿಲ್ಲ, ಕಬ್ಬಿನ ಗದ್ದೆ ಬೆಳೆದಿಲ್ಲ. ಹುಯ್ಯೋ ಹುಯ್ಯೋ ಮಳೆರಾಯ, ಹುಯ್ಯೋ ಹುಯ್ಯೋ ಮಳೆರಾಯ. ಬತ್ತಿದ ಕೆರೆಯ ನೋಡಯ್ಯ, ಕುಡಿಯಲು ನೀರು ಇಲ್ಲಯ್ಯ. ಬಾಡಿದ ಪೈರು ಸಲಹಯ್ಯ, ಹುಯ್ಯೋ ಹುಯ್ಯೋ ಮಳೆರಾಯ, ಹುಯ್ಯೋ ಹುಯ್ಯೋ ಮಳೆರಾಯ. ನೀರಿನ ಹೊಳೆಯ ಹರಿಸಯ್ಯ, ಪೈರು ಪಚ್ಚೆ ಬೆಳೆಸಯ್ಯ. ಊರಿಗೆ ಸಂತಸ ತಾರಯ್ಯ, ಹುಯ್ಯೋ ಹುಯ್ಯೋ ಮಳೆರಾಯ, ಹುಯ್ಯೋ ಹುಯ್ಯೋ ಮಳೆರಾಯ, ಹುಯ್ಯೋ ಹುಯ್ಯೋ ಮಳೆರಾಯ, ಹುಯ್ಯೋ ಹುಯ್ಯೋ ಮಳೆರಾಯ. ನೋಡಿದ್ಯಾ, ಭತ್ತ ಬೆಳೆಯೋಕೆ ಜಾಸ್ತಿ ನೀರು ಬೇಕು. ಭತ್ತದಿಂದಲೇ ಅಕ್ಕಿ ಬರೋದು. ಮಳೆ ಇಲ್ಲ ಅಂದ್ರೆ ಅಕ್ಕಿ ಇಲ್ಲ, ಅಕ್ಕಿ ಇಲ್ಲ ಅಂದ್ರೆ ಅನ್ನ ಇಲ್ಲ. ಹಾಗಾದ್ರೆ ಏನ್ ತಿನ್ನೋದು? ಕಬ್ಬು ಬೆಳೆಯೋಕೆ ನೀರು ಸಿಗದೇ ಇದ್ರೆ ಬೆಲ್ಲ ಸಕ್ಕರೆ ನಮಗ್ ಸಿಗೋದೇ ಇಲ್ಲ. ಕೆರೆ ಕಟ್ಟೆ ತುಂಬುವಷ್ಟು ಮಳೆ ನೀರು ಬರದೇ ಇದ್ರೆ ವರ್ಷ ಪೂರ್ತಿ ಕುಡಿಯೋ ನೀರು ಸಿಗೋದಾದ್ರೂ ಹೇಗೆ ಪುಟ್ಟಿ? ಕಷ್ಟ, ತುಂಬಾ ಕಷ್ಟ ಅಲ್ವಾ? ಹಾಗಂತನೇ ಮಳೆ ಬೇಡ ಅನ್ಬಾರ್ದು. ರೈನ್ ರೈನ್ ಗೋ ಅವೇ ಕಮ್ ಅಗೇನ್ ಅನದರ್ ಡೇ ಅಂತ ಹೇಳೋ ರೈಮ್ ಒಂದಿದೆ. ಆದರೆ ನಮ್ಮಲ್ಲಿ ಹೆಚ್ಚು ಜನ ಹೊಲ ಗದ್ದೆ ತೋಟ ಮಾಡ್ತೀವಲ್ವಾ? ನಮ್ಮ ಹೊಲ ಗದ್ದೆ ತೋಟಗಳಿಗೆ ಸಾಕಾಗುವಷ್ಟು ಮಳೆ ಬೇಕೇ ಬೇಕು. ಹೆಚ್ಚಿನ ನೀರನ್ನ ಭೂಮಿಯ ಒಳಗಡೆ ಇಂಗೋ ಹಾಗೆ ಮಾಡಬೇಕು. ಹಾಗಂತಲೇ ನಾವು ಸದಾ ಕಾಲ ಸುಖವಾಗಿರೋದಕ್ಕೆ ಮಳೆ ಬೇಕೇ ಬೇಕು, ಬೇಡ ಅನ್ನಬಾರ್ದು. ಆದರೆ ಕೆಲವು ಸಲ ಮಳೆ ಅಗತ್ಯಕ್ಕಿಂತ ಜಾಸ್ತಿ ಬಂದು ಗುಡ್ಡ ಕುಸಿದು, ಮನೆ ಕುಸಿದು, ರಸ್ತೆ ಹಾಳಾಗಿ, ಬೆಳೆದ ಬೆಳೆ ಕೊಚ್ಕೊಂಡು ಹೋಗಿ ತುಂಬ ತೊಂದರೆನೂ ಆಗತ್ತೆ. ಅಂಥ ಅನಾಹುತ ಆಗದ ಹಾಗೆ ನಾವೆಲ್ಲ ಸರಿಯಾಗಿ ಮುನ್ನೆಚ್ಚರಿಕೆ ತಗೋಬೇಕು. ಪುಟಿ, ಮಳೆ ವಿಪರೀತವಾಗಿ ಸುರಿತಾ ಇದ್ದಾಗ ನೀರು ಹೆಚ್ಚಾಗಿರೋ ಜಾಗದಲ್ಲಿ ಹೊಳೆ ಹತ್ರ, ಕೆರೆ ಹತ್ರ ನೀನು, ನಿನ್ನ ಫ್ರೆಂಡ್ಸು, ಪುಟ್ಟ ಮಕ್ಕಳು ನೀವುಗಳೆಲ್ಲ ಒಂಟಿಯಾಗಿ ಹೋಗೋದು ತುಂಬ ಅಪಾಯ. ಅಪ್ಪ ಅಮ್ಮನ ಗಮನಕ್ಕೆ ಬರದೆ ಅಂಥ ಜಾಗಗಳಿಗೆ ಹೋಗಲೇಬಾರದು. ಹುಷಾರು, ಸರಿನಾ? ಈಗ ಮತ್ತೊಂದು ಸಾರಿ ಸುಪ್ರಿಯಾ ಅಕ್ಕ ಹಾಡು ಹೇಳ್ಕೊಡ್ತಾರೆ, ಜೊತೆಗೆ ಹಾಡ್ಬಿಡು. ಹುಯ್ಯೋ ಹುಯ್ಯೋ ಮಳೆರಾಯ, ಭತ್ತದ ಪೈರಿಗೆ ನೀರಿಲ್ಲ, ಕಬ್ಬಿನ ಗದ್ದೆ ಬೆಳೆದಿಲ್ಲ.
ಪ್ರೀತಿಯ ಪಾಲಕರೇ, ಹಾಡುತ್ತಾ ನಲಿಯೋಣ. ಕಾರ್ಯಕ್ರಮಕ್ಕೆ ನೀವು ಕೊಡ್ತಾ ಇರೋ ಸಹಕಾರ ಮೆಚ್ಚುವಂಥದ್ದು. ನಿಮ್ಮ ಮಗುವಿನ ಬೆಳವಣಿಗೆಯ ಹಂತದಲ್ಲಿ ಪೋಷಕರಾಗಿ ನಿಮ್ಮ ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ದೀರಿ. ನಿಮ್ಮ ಈ ಪ್ರೋತ್ಸಾಹ ನಿಮ್ಮ ಮಗುಗೆ ಒಂದು ದೊಡ್ಡ ಪ್ರೇರಣೆ. ಅಮ್ಮ ಅಪ್ಪಂದ್ರ ಬಗ್ಗೆ ಮಗು ಒಂದು ದೊಡ್ಡ ಕಾನ್ಫಿಡೆನ್ಸ್, ನಂಬಿಕೆಯನ್ನ, ವಿಶ್ವಾಸವನ್ನ ಬೆಳೆಸಿಕೊಳ್ಳುತ್ತೆ. ನೋಡ್ತಾ ನೋಡ್ತಾ ನಿಮ್ಮ ಮಗು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡೋಕ್ಕೆ ಸಿದ್ಧವಾಗುತ್ತೆ, ಮಾಡುತ್ತೆ ಕೂಡ. ತಂದೆ ತಾಯಿಗಳಾಗಿ ನಮ್ಮ ಕರ್ತವ್ಯ ಕೂಡ ಇದೆ ತಾನೆ. ಈ ದಿನ ಕಲಿಸಿದ ಹಾಡನ್ನ ಮಗು ಹಾಡೋದನ್ನ ವಿಡಿಯೋ ಮಾಡಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600. ಸಂಖ್ಯೆ ಮತ್ತೊಮ್ಮೆ ಕೇಳಿ, 9481572600 ಅಥವಾ AIRBDVT@gmail.comಗೆ ಒಂದು ವಾರದ ಒಳಗಾಗಿ ಕಳುಹಿಸಿಕೊಡಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾಗದೇ ಇರೋ ಹಾಡುಗಳ ವಿಡಿಯೋಗಳನ್ನು ನಾವು ಪರಿಗಣಿಸೋದಿಲ್ಲ. ಯೂಟ್ಯೂಬ್ನಲ್ಲಿ ಕಾರ್ಯಕ್ರಮವನ್ನು ಮತ್ತೆ ಕೇಳೋಕೆ ಆಕಾಶವಾಣಿ ಭದ್ರಾವತಿ ಅಂತ ಇಂಗ್ಲಿಷ್ನಲ್ಲಿ ಟೈಪ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ಪುಟಾಣಿಗಳನ್ನು ಪ್ರೋತ್ಸಾಹಿಸಿ. ಹಾಗೇನೆ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ನಲ್ಲಿ ದಾಖಲಿಸಿ. ಒಂದು ಸಾರಿ ಸಬ್ಸ್ಕ್ರೈಬ್ ಆದರೆ ನಾವು ಹೊಸ ಹಾಡನ್ನ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಅಪ್ಲೋಡ್ ಮಾಡಿದಾಗಲೆಲ್ಲ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಇದರಿಂದ ಮಗು ಹಾಡನ್ನ ಅಭ್ಯಾಸ ಮಾಡಲಿಕ್ಕೆ ಬಹಳ ಅನುಕೂಲ ಆಗತ್ತೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಆನಂದಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಮ್ಮ ಅಭಿಪ್ರಾಯಗಳನ್ನು ಅಲ್ಲೇ ದಾಖಲಿಸಿ. ನಿಮ್ಮನೆಯ ಪುಟ್ಪುಟಾಣಿಗಳನ್ನು ಹುಷಾರಾಗಿ ನೋಡಿಕೊಳ್ಳಿ. ಮಳೆಗಾಲದ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ವಹಿಸಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಬರ್ತೀನಿ. ನಿಮ್ಮೆಲ್ಲರ ರಘುಮಾಮ. ಹಾಡುತ್ತಾ ನಲಿಯೋಣ. ಮಕ್ಕಳ ಕ್ರಿಯಾತ್ಮಕ ಕಲಿಕಾ ಸರಣಿ ಕೇಳಿದಿರಿ. ಸಂಗೀತ ಸಂಯೋಜನೆ ಪ್ರವೀಣ್ ಡಿ ರಾವ್. ಹಾಡಿದವರು ಸುಪ್ರಿಯಾ ಆಚಾರ್ಯ. ಸಂಮೋಹನ ವಿನ್ಯಾಸ ಡಾಕ್ಟರ್ ಎನ್ ರಘು. ನಿರ್ಮಾಣ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.